ಮೇಳಮಿಡಿದು ಮುಂಬರಿಯೇ 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 ತರಣಿಗೋಟಿ ಗೋಚರಿಸಿ ಅಚ್ಚರಿಯಿಂದ ಶೋಧಿಸಿ 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 ಬರುತ್ತ ಕಂಡರು ಸ್ವರ್ಣದು ಯಾಲೆಯಲಿ ಹೀಗೆ ಹೀಗೆ ದೇವಿಯನು ಕಂಡರು ಅದರಗಿನ್ನಿವಳಂತ ಬಿಟಗಾರೆ ಎಂತ ಬಿಟಗಾರೆ ಎಂತ ಬಿಟಗಾರೆ ಆ ಆ ಆ ಅದರಗಿನ್ನಿವಳಂತ ಬಿಟಗಾರೆ ಎಂಥ ಬಿಟಗಾರೆ ಎಂಥ ಬಿಟಗಾರೆ ನೋಡೆ ಸ್ಮರಣ ಗುರ್ಗಣೆಯಂತಿರುವಳು ಈ ನೀರೇ ನೋಡೆ ಸ್ಮರಣ ಗುರ್ಗಣೆಯಂತಿರುವಳು ಈ ನೀರೇ ಈ ನೀರೇ ಈ ನೀರೇ ಶರದಿಂದು ವದನೆ ಹರಿಣ ನೇತ್ರೇ ಶರದಿಂದು ವದನೆ ಹರಿಣ ನೇತ್ರೇ ಹರಿಣ ನೇತ್ರೇ ಹರಿಣ ನೇತ್ರೇ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ಅದರೇ ಕಿನ್ನಿವಳಂತ ಬಿಟ್ಟಗಾರೆ ನೋಡ ತೋರನ ಕೂರ್ಗಣೆಯಂತಿರುವಳು ಈ ನೀರೆ ಆ ಆ ಆ ಆ ಆ ಆ
ಅಂದಾಗ ಸರಿ. ಪ್ರಥಮವಾಗಿ ಆಗಮಿಸಿದೆ ಪರಿಮಳ ಯಾವ ಪರಿಮಳ ನಿಜವರ್ತೀನಿ ಎಲ್ಲಿ ತುಂಬಿದೆ ಈ ಪರಿಮಳ? ಅರಣ್ಯ ಹೂವಿನ ಪರಿಮಳವೇ ಆಗಿರ್ಲಿಕ್ಕಿಲ್ವೇ? ಅಲ್ಲ, ಇದು ತನುಗಂಧ. ತನಗಂಧ ಎಷ್ಟು ಪರಿಮಳ ಬರಲಿಕ್ಕೆ ಸಾಧ್ಯ ಉಂಟೇನೋ? ಮೈಗೆ ಲೇಪಿಸಿದ ತನುಗಂಧ ಗಾಳಿಯೊಳಗೆ ಬೆರೆತು ನಾಸಿಕ ಕರು. ಇಷ್ಟೊಂದು ಪರಿಮಳ ತಂದು ಯಾರು ಹಾಕಿಕೊಂಡವರು? ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗಾರು? ಅಧಿಕ ವೆಚ್ಚ ಹೆಚ್ಚಿಗೆ ಪರಿಮಳ ಬರೋದು ನಾವೇ ಹಾಕಿಕೊಳ್ಳೋರು. ಇದು ನಮ್ಮದೇ. ಏನ್ ಪರಿಮಳ ಮಾಡ್ತಾರೆ ನೋಡಿ. ಏನಾಯ್ತು? ಏನ್ ಆಗ್ತದೆ ನನಗೆ? ಸ್ವಲ್ಪ ದೂರ ಹೋಗ್ತೀಯ? ಯಾಕೆ ದೂರ? ಎಂತದ್ದು ಪರಿಮಳ? ಪರಿಮಳವೇ ಇದು ಯಾವಾಗ ಪರಿಮಳ? ಹಾಕಿಕೊಳ್ಳುವಾಗ ಎಷ್ಟು ಪರಿಮಳ ಇತ್ತು ಗೊತ್ತಿಲ್ಲ. ಹಾಕಿಕೊಳ್ಳುವಾಗ ಎಲ್ಲದೂ ಪರಿಮಳ ಬರ್ತದೆ. ಹಿಡಿಯುವುದಕ್ಕೆ ಆಗುವುದಿಲ್ಲ. ಈಗ ಬೆವರಿನ ಜೊತೆಯಲ್ಲಿ ಬೆವತ್ತು ವಾಸನೆ ಬರ್ತದೆ. ವಾಸನೆ. ಮತ್ತೆ ಒಂದಂಶ ಹೆಚ್ಚಾಗಿ ಯಾವುದು? ನೋಡು. ಪರಿಮಳ. ಗೊತ್ತಾಯ್ತು. ಏನು? ಇದು ಅವಳೇ ಕೆಲಸ. ಅವ ಇಷ್ಟೊತ್ತಿಗೆ ಎಂತಾನೆ ಹಾಕಿಕೊಂಡು ಸಂಗೀತಗಾರ. ಸಂಗೀತ ಹೌದು. ಯಾರು ಯಾವುದಾಗಿ ಹುಡುಕಾಟ ಬಂದಾಗ ನೋಡ ಬರೀ ಹೊಸ ಬೆಳಕು ಕಾರ್ಯಗಳಿಂದ ತುಂಬಿಕೊಂಡಿರುವ ಈ ಪ್ರದೇಶದಲ್ಲಿ ಹಾ. ನೋಡಿ ಸೂರ್ಯನು ಉದಯಿಸಿದ ಭಾವನೆ ಮಾಡಿಸಿದ ಏನಿದೆ ಅನ್ನೋದು ಪ್ರಕಾಶ. ಪರಿಮಳ ಹೌದು. ಪ್ರಕಾಶ ಹಾ. ಏನೋ ಒಂದು ಸಂಬಂಧ ಇರಬೇಕು. ಇರ್ಬೇಕು ಸಂಬಂಧ. ಹತ್ತಿರದಲ್ಲಿ ಇರಬೇಕು. ಹೌದು. ನೋಡ್ಬೇಕು, ಮಾತಾಡ್ಬೇಕು. ಹಾಗೆ 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 ನಿನಗೇನಾಗ್ತದೆ? ಏನಾಗ್ತದೆ? ಈಗ ಗಂಡ ಸಾಕಿಯೇ ಕಷ್ಟ ಆಗಿದೆ. ಹೌದಾ? ಮತ್ತಿನ್ನು ಹೆಣ್ಣು ಹೆಣ್ಣು ಏನಾಯ್ತು? ನನ್ನನ್ನು ಹೆಣ್ಣು ಮಾಡುವ ಅಗತ್ಯ ಇಲ್ಲ. ನೀನಲ್ವಾ? ಮತ್ತೆ ತಮ್ಮ ಹೆಣ್ಣು ತಮ್ಮ ಹೆಣ್ಣು. ನಾನು ನೋಡಿದ್ದೀನಿ. ಕಾಡಿನಲ್ಲಿ ಹೆಣ್ಣು ಹಾ. ಹೇಗಿದ್ದಾಳೆ? ಏನು ಗಂಡ ಏನಂತ ಏನು ಗೊತ್ತಿಲ್ಲ. ಯಾರು ಹೊಗಳಿಕೆ ಮಾಡಿದ್ರೆ ಸಾಲದು. ಅವಳನ್ನೊಮ್ಮೆ ನೋಡ್ಬೇಕು. ಸರಿಯಾಗಿ ನೋಡಾಯ್ತಾ? ಎಲ್ಲಿ ಉಂಟು? ಸರಿ ನೋಡು. ಮರ ಗಿಡ ಬಿಟ್ರೆ ಹೆಣ್ಣೆಲ್ಲಿಂದ ಕಾಣುವುದಿಲ್ಲ. ಹೆಣ್ಣು ಕಾಣುದಿಲ್ವಾ? ಎಲ್ಲಿಯಾದ್ರೂ ಪುಟದಲ್ಲಿ ಹಾ. ಅಂದ್ರೆ ಮರದ ಪುಟದಲ್ಲಿ ಕುಳಿತಿದ್ದಾಳೆ ನೋಡಿದ್ಯಾ? ನೋಡಿ. ಅಲ್ಲಿಯೂ ಇಲ್ಲ. ಇದೇನಾ? ನೋಡಿಲ್ವಾ? ಹೌದು. ಹೆಚ್ಚಾಯ್ತು. ಎಂತದ್ದು? ತಿರುಗಿದೆ ಹೆಚ್ಚಾಯ್ತು. ಈಗ ಸುತ್ತು ಹೆಚ್ಚಾಯ್ತು. ಮತ್ತೆ ಸುತ್ತ ಹೆಚ್ಚಾಯ್ತು. ಕಡಿಮೆ ಆಗ್ಬೇಕು. ಒಂದರೊಳಗೆ ನಾಲ್ಕು ವರ್ಷ. ಅಷ್ಟೇಯ? ಇರುತ್ತೆ. ಏನು ಸೆಳೆತಕ್ಕೆ ಈಗ ಆಚೆಗೆ ಎಳೀತದೆ. ಹೆಣ್ಣವರನ್ನು ಗಂಡ ಕಾಸು ತೆಗೆದುಕೊಂಡ್ರೆ ಅದು ಮಾತ್ರವಲ್ಲ. ಹಾ. ಆ ಸಮಯದಲ್ಲಿ ನಮ್ಮ ಬಾಯಿಂದ ಬಂದ ತೊತ್ತು ಬರ್ಲೇಬೇಕು. ಆಹಾ ಆಹಾ. ನಮ್ಮಂತ ವಿಟ ಪುರುಷರನ್ನು ತಂದತ್ತ ಸೆಳೆಯುವುದ ಶಕ್ತಿ ಅವಳಲ್ಲಿ. ಹೌದು. ತಮ್ಮ, ವಾ. ಹೆಣ್ಣು ಮಕ್ಕಳು ನೋಡಿದಾಯಿತು, ಇದು ನೋಡಿದವು ನಾವಲ್ಲ. ಅಮ್ಮ ನಾವಂತೂ ನೋಡುದೇ ಇಲ್ಲ. ಆದ್ರೆ ಹೆಣ್ಣುವರನ್ನು ಕಂಡಾಗ ಹಾ. ನಮ್ಮ ಮನಸ್ಸು ಪರಿವರ್ತನೆ ಆಗಿ ಹೋಯ್ತು. ಹೌದು. ಏನೋ ಒಂದು ರೀತಿಯ ಸೆಳೆತ, ಸರಿ. ಸ್ಮರಣ ಕೂರ್ಗನೆ ಎಂತೆ ಇರುವಳು ನೀರಿ ಓ ನೀರೇ. ಸರ ತಿಂದು ಹೋದನೆ ಅರಿಣಾರೇತೆ. ಹಾ. ಕೆಲವು ತಳಿಮಣಿ ಮಲಗ ಹೌದು ಹೌದು. ಎಷ್ಟು ಹೊಗಳಿದ್ರು ಕೂಡ ಕಡಿಯಾಗಿ ಹೋದಿ. ಆ ನಾಗರಾಜನಿಗೂ ಅಸಾಧ್ಯ. ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಹಾ. ಸರ್ವಾಂಗ ಸುಂದರಿ. ಸರಿ. ಇದ ಸೌಂದರ್ಯವತಿ ಅಂತ ಹೆಣ್ಣು. ಹಾ. ಮೂರು ಮನೆಗಳನ್ನು ಬಿಟ್ಟು ಹಾ. ತನ್ನ ತಾಯಿಗಳನ್ನು ತೊರೆದು ಹಾ. ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಹಾ. ಯಾರಿವಳು? ಯಾರಿವಳು ಹೆಸರು, ಪೂರ್ಣ ವಿಳಾಸ, ಮನೆ ಸಂಖ್ಯೆ, ಹತ್ತಿರಕ್ಕೆ ಮಾತಾಡ್ತಿಂತಾದ್ರೆ ಬಾ, ನಾನು ವ್ಯವಸ್ಥೆ ಮಾಡ್ತೇನೆ. ನಿಮ್ಗೆ ಎಂತ ಆಗ್ತದೆ ಹೇಳು? ಅವನು ಮಾತಾಡ್ತೇನೆ ಮಾತಾಡ್ತೇನೆ ಅಂತ ಹೇಳೋದು ವಾಟ ಬಂದು. ನೀನು ಅಷ್ಟು ಮಾತನಾಡ್ತೀಯಲ್ಲ, ಒಂದಕ್ಕಾದ್ರೂ ಉತ್ತರ ಕೊಟ್ಟಿದ್ದಾಳ ಅವಳು. ಏನು ನೋಡುವುದೇನ? ಯಾಕೆ ನಗರುವುದೇನು? ಅದು ಒಳಗಿಂದ ತಡ್ಕೊಳ್ಳಿಕ್ಕಾಗಿಲ್ಲ. ಯಾಕೆ ಆಗುದಿಲ್ಲ? ಅಯ್ಯಯ್ಯೋ. ಏನು? ಈಗ ಅವಳು ಮಾತಾಡ್ಬೇಕಿದ್ರೆ ಬಾಯಿ ಬರ್ಬೇಕು. ಬಾಯಿ ಬರ್ಬೇಕು. ಬಾಯಿ ಬರ್ಬೇಕಿದ್ರೆ ನಾವು ಹೇಳಿದ್ದು ಕೇಳ್ಬೇಕು. ಕೇಳ್ಬೇಕು. ಈಗ ಎರಡೂ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲಿಂದ ಮಾತಾಡ್ಬೇಕು? ಅವಳು ಮೂಕಿ ಮೂಕಿ ಬಾಯ್. ಯಾರು ಹೇಳಿದ್ರು ನೀನು ಮೂಕಿ ಅಂತ ಹೇಳಿ? ಮತ್ತೆ ಬಾಯಿ ಬರುದಿದ್ರೆ ಮಾತಾಡ್ಬೇಕು. ಅವಳಿಗೆ ಕಿವಿಯೂ ಕೇಳ್ತಾರೆ, ಮಾತನಾಡುವುದಕ್ಕೆ ಆಗ್ತದೆ. ಮತ್ತೇನು ಸಂಕೋಚ. ಅದ್ಯಾಕೆ? ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರನ್ನು ಮಾತನಾಡ್ತಾರೆ ಹೇಳು? ಈಗ ಅಪರಿಚಿತರು ಕಂಡ್ರೆ ಹುಡುಗಿಯರು ಮಾತಾಡುದಿಲ್ಲ. ಮನಸ್ಸಿದ್ದರೂ ಕೂಡ ಮಾತನಾಡುವುದಿಲ್ಲ. ಮತ್ತೇನು ಮಾಡ್ತಾರೆ? ಮುಗುಳಾಗಿ ಮಾತಾಡಿ ನೋಡು. ಆದ್ದರಿಂದ ನನ್ನಂತ ಅದನ್ನ ನಗಾಡ್ತಾಳೆ. ಮನಸ್ಸುಂಟು ಎಂಬುದಾಗಿ ಆಯ್ತು. ಹಾ, ಮನಸ್ಸುಂಟು ಮನಸ್ಸುಂಟು. ಹಾಗಾದ್ರೆ ಇವಳು ಪರಿಚಯ. ಹಾ, ಯಾರು? ಯಾರಿದ್ದಾರೆ? ಇಲ್ಲಿ ಯಾರಿದ್ದಾರೆ? ನೀವು ನಾವಿಬ್ರು ಬಿಟ್ಟರೆ ಮತ್ತೆ ಯಾರಿಲ್ಲ. ಯಾರು ಕೊಡ್ತಾರೆ? ನಾನೇ ಕೊಡ್ತೇನೆ. ಇದು ಪ್ರಶ್ನೆ ಏನಿದೆ? ಉತ್ತರವು ನಂದು. ಹಾಗಾದ್ರೆ ಹೇಳು. ಸರಿ ಆಗ್ತದೆ. ರಮೆ ಹಾ. ಅಥವಾ ಉಮೆ ಮೀಟು. ರಮೆ ಬುಮೆಯರ ಮಾತ ಬಿಡು ನೀನು ಉಮೆಯರ
ಮತ್ತ ಸುಮ ಚರಣರ್ಧಾಂಗಿರತಿ ಏನು ರಮೆ ಬೊಮೆಯರ ಮತ ಬಿಡು ನೀನು ಮತ್ತ ಸುಮ ಚರಣರ್ಧಾಂಗಿರತಿ ಏನು ರಮಣಿಯು ಮಿಗೀತಿ ಮೆರೆವಳಲ್ಲ ರಮಣಿಯು ಮಿಗೀಸಿ ಮೆರೆವಳಲ್ಲ ಎಂತೂ ಕಮಲಜ ಸೃಜಿಸಿದ ಶಿವಬಲ್ಲ ಎಂತೂ ಕಮಲಜ ಸೃಜಿಸಿದ ಶಿವಬಲ್ಲ ಪರಶಿವಬಲ್ಲ ಸದಾ ಶಿವಬಲ್ಲ ದಿನವಿನ್ನದೆ ತೊನವಿನ್ನದೆ ದಿನವಿನ್ನದೆ ತೈದಿನದೆ ತೈದಿನದೆ ಪ್ರಾದಿನದೆ ತೈದಿನದೆ ತದ್ದಿನದೆ ತೈದಿನದ ದಿನದೆ ದಿನ ದಿನದೆ ತೈದೆ ತೈದ ತತ್ ಲೋಕದಲ್ಲಿ ಅತಿ ಸುಂದರಿ ಎನಿಸಿಕೊಂಡವಳು ಮನ್ಮಥರ ರುಚಿಯಾದಂತಹ ರತಿ. ಅವಳೇನು ಅವಳಿಗಿತ್ತು ಇಮ್ಮಡಿ ಸುಂದರಿಯಾಗಿ ಹೌದು. ನಮ್ಮ ದೇವ ಇವಳನ್ನು ಹೇಗೆ ಸೃಷ್ಟಿಸಿದರಪ್ಪ? ಯಾರಪ್ಪ? ಇವಳಪ್ಪ ಎಲ್ಲಿಯಪ್ಪ? ಅಯ್ಯಪ್ಪ ಗೊತ್ತಿಲ್ಲಪ್ಪ? ಅಯ್ಯಯ್ಯಪ್ಪ. ಓ ಎಲ್ಲಪ್ಪ? ಅವನಿಗೆ ಗೊತ್ತಿಲ್ಲ. ಸೃಷ್ಟಿಕರ್ತನ ಸೃಷ್ಟಿವಿದ್ದಿದ್ದ ಶಿವಬಲ್ಲ ಪರ ಶಿವಬಲ್ಲ ವಿಶ್ವೇಶ್ವರ ಬಲ್ಲ. ನಮ್ಮ ದೇವರಿರುವಲ್ಲಿಗೆ ಆಗ್ಲಿಕ್ಕೆ ಇಲ್ಲ. ದೇವರಿಗೆ ಸಮಯ ಇದ್ರಲ್ವಾ? ಹೌದಾ? ನೀನು ಹೋಗಿ ವಿಚಾರ ಮಂಡಿಸಿ ಉತ್ತರ ತಿಳಿದುಕೊಂಡು ಬರುವವರೆಗೆ ಇವಳಿಂದ ಇರ್ಬೇಕಲ್ಲ. ಎಲ್ಲಿಗೂ ಹೋಗ್ತಾಳು? ಈಗ ಮುಗಿದ ಕೂಡಲೇ ನಿಲ್ತಾಳ. ಈಗ ಮುಗಿದ ಕೂಡಲೇ ಮುಗಿದ ಕೂಡಲೇ ಹೋಗು. ಹೋಗುದೆಯಾ? ಮತ್ತೆ ಹೇಗೋ ಕಣ್ಣಿಗೆ ಕಾಣು ಹಾಕ್ತಾಳೆ. ಯಾರು ಎಲ್ಲಿಂದ ಬಂದವಳು ಪೂರ್ಣ ವಿಳಾಸ ಈಗ ಅವಳನ್ನು ನೋಡಿದ್ಯಾ? ನೋಡಿದ್ದೀನಿ. ಮಾತನಾಡುದು ಯಾರು? ನಾನು ಅಣ್ಣ ನೋಡಿದೆ, ಹೆಣ್ಣು ನೋಡಿದೆ, ನಮ್ಮ ಮಾತನಾಡುದು ಸರಿ ಆಗ್ತದೆ. ಅದಾಗಲಿಕ್ಕೆ ನಾನೇ ಮಾತಾಡೋಣ. ಏನು ಬಾರಿ ಜಗನ್ನಿ. ಬಯ್ಯಾರ? ಯಾರು? ಯಾರು? ಸರಿ. ಓಮೆ ಯಾರು? ಓಲೆ ಯಾವುದು? ಮನೆಯಲ್ಲಿ. ಓಲೆ ಬಿಟ್ಟಿದ್ದೀವಿ, ಹೊರಗೆ ಯಾರು ಆಡೋದು? ಅದು ಇಷ್ಟು ಹೊತ್ತಿನಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಯಾಕೆ ಬಂತು? ಆಯ್ತಲ್ಲ. ಎಲ್ಲಿಗೆ ಆಗುದು ಎಲ್ಲಿಗೆ? ಮತ್ತೆ ಇನ್ನೊಂದು ಸಣ್ಣ ವಿಷಯ. ಅದ್ಯಾವುದು ಸಣ್ಣದು? ಓ ಸುಂದರಿ. ಇವಳ ತಂಗಿ ಬಂದಿದ್ದಾಳೆ. ತಂಗಿಯ? ಓ ಸುಂದರಿ. ಎಲ್ಲಿದ್ದಾಳು? ಸುಂದರಿ. ತಂಗಿನ ಕಂಡದ್ದು ಅಲ್ಲ ನಾನು. ಅವಳನ್ನೇ ಕಂಡದ್ದು ನಾನು. ಅವಳೇ ಹೌದೌದು. ಸುಂದರಿ ಸುಂದರಿ. ಈಗ ಸೌಂದರ್ಯವನ್ನು ಕಂಡು ಮರಳಾಗಿದ್ದೇನೆ. ಸ್ಮರಿಸುವೆಯ? ಮೊದಲು ನನಗೆ ಮದುವೆ ಮಾಡುವ, ಆಮೇಲೆ ಈ ಮದುವೆ ಆಗುವ. ಮೊದಲು ನಾನು ಆಗ್ತೇನೆ. ಇವಳು ನನಗಾಗಿರುವ ಹುಡುಗಿ. ಅವಳು ನನಗಾಗಿರುವ ಹುಡುಗಿ. ನನಗೆ ಅವಳು ನನಗೆ. ನನಗೆ ನನಗೆ. ಭಾವಕಿಯ ಬಗೆಗೆ ವಾದವು ಈ ವಿವರವನ್ನೊರೆಯಲು ನನ್ನ ಮನಕ್ಕೆ ಬಂದಂತೆ ವಿಚಾರಿಸಿಕೊಳ್ಳಲಿಗೆ ಈ ಮಗೆ ವಾದ ಬ್ರಹ್ಮಚಾರಿಗಳಂತ ನಾವು ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಮ್ಮ ವರ್ಣಕ್ಕೆ ನಾವೇ ಕಾರಣ. ಸತ್ತ ಮೇಲೆ ಸುಖ ಬೇಕಾ? ಬೇಡ. ಇವತ್ತು ನಾಳೆ ದಿನವೂ ನೋಡುವ. ಹೌದು. ನಡೆದುಕೊಂಡು ಹೋಗು ಸರಿ. ಈಕೆ ಕುರಿತಾಗಿ ಸಂಪೂರ್ಣ ವಿಚಾರ ನಮ್ಮಡೆ ಅಂತ ಶುಭಾಕಿಯಲ್ಲಿ ಜೋಡಿಸ ಬರ. ಅರಮನೆಯ ಒಳಗೆ ಬರುವುದಕ್ಕಿಂತ ಮೊದಲೇ ಜಯಘೋಷ ಕೇಳ್ತಾರೆ. ಬಹಳ ಸಂತೋಷದಿಂದ ಎಲ್ಲಿಗೆಲ್ಲ ಹೋಗಿದ್ರಿ? ಧರಣಿಯನ್ನೆಲ್ಲ ಸಂಚರಿಸಿ ಸೋಲಿಸಿದವು ಅಣ್ಣದೇವ ನಿನ್ನ ನಿರತು ಕೊಂಡಾಡುತ್ತಲಿರ್ಬರು ತ್ರಿಜಗದಿ ಅಣ್ಣದೇವ ಲೋಕಲೋಕಗಳ ಸಂಚಾರವನ್ನು ಕೈಗೊಂಡವರು ದೇವತೆಗಳು ಕಾಣದಂತೆ ಮಾಯ ಯಾಗ ಯಜ್ಞ ಅರ್ಪಣ ತರ್ಪಣ ಜಯಘೋಷಗಳು ತಮ್ಮ ಕುರಿತಾಗಿ ಕೇಳ್ತಾರೆ. ನೋಡಿ ಕೇಳಿ ಸಂತೋಷವಾಯಿತು. ಕಾರಣ ಪ್ರವೇಶ ಮಾಡಿದೆವು. ಹಸಿವ ಬಾಯಾರಿ ಕಿಂಜಿಸಿಕೊಂಡೆವು. ಆದ್ರೆ ವಿಚಿತ್ರ ಕಾಡಿನಲ್ಲಿ ಸಂಗೀತವನ್ನು ನಾಳಿಸಿದೆವು. ಹುಡುಕಾಟ ಹೋದಾಗ ಕಟಮರವನ್ನು ಸೇರಿದೆವು. ಅಲ್ಲಿ ಆಶ್ಚರ್ಯ. ಕಟಮರದಲ್ಲಿ ಕಟಮರ ಕ್ಷಣದೊಂದು ಚಿನ್ನದ ತೂಗು ಉಯ್ಯಾಲೆ. ಬಂಗಾರದ ಉಯ್ಯಾಲೆ. ಏನು ಮರಕ್ಕೆ ಕಟ್ಟಿದ್ದ. ಮೇಲಿನಿಂದಲೇ ಕೆಳಗಿಳಿದು ಬಂದದ್ದು ಉಯ್ಯಾಲೆ ಮಾತ್ರ. ಹೆಣ್ಣವರುಗಳು ಕುಳಿತು ಸಂಗೀತವನ್ನು ಹಾಡಿದ್ದಾರೆ. ಹೆಣ್ಣು? ಹೌದಣ್ಣ. ಸಾಮಾನ್ಯ ಹೆಣ್ಣು ಇರಬೇಕು. ಅಲ್ಲ ಮತ್ತೆ ನೋಡುವುದಕ್ಕೆ ಹೇಗಿದ್ದಾಳೆ? ಗಂಬೆ ಊರು ಸೆರೆ ಮಾತಂದು ಬೀಳು. ಕೈ ಘೋರಗಳನ್ನು ಚೆಲುವೆರನ್ನು ಕಾಣೆ. ನೀವು ಬ್ರಹ್ಮಚಾರಿಗಳು. ಈ ವದಂತಿಯನ್ನು ನನ್ನ ಮುಂದೆ ಯಾಕೆ ನೀವು ಮಂಡಿಸುವುದು? ಕಾರಣದಲ್ಲಿರುವಂತಹ ಹೆಣ್ಣನ್ನು ಕರೆದುಕೊಂಡು ಬಂದು ಮದುವೆ ಆಗಬೇಕು. ಯಾರು? ನೀವು ಮದುವೆ ಆಗಬೇಕಣ್ಣ. ನನಗೆ
ಮನದಿ ಜನ ಜರಗತಿಗೆ ತಿಳುಕುತ್ತಾಗ ವನಜನೇತ್ರೆಯಾಗ ವರಿದದಿರನೆಂದನು ನಿರ್ಧರಿಸಿ ಯಾವುದು ಬೇಡ ಬೇಡ ಅಂತ ನಾನು ದೂರ ಇರಿಸಿದ್ದು ಅದು ನೀವು ಹೇಳಿದಾಗ ಬೇಕು ಬೇಕಂತ ಅನಿಸ್ತದೆ. ಏನು ಬೇಕು ಯಾವುದು ಅಂತ ಗೊತ್ತಾಗುವುದಿಲ್ಲ. ವನಜನೇತ್ರೆಯನ್ನು ವರಿಸಬೇಕೆಂಬ ಮದುವೆ ಅಂತ ನೋಡ್ಬೇಕು ನಮಗೆ. ಮದುವೆ ನೋಡ್ಬೇಕು. ನೀವು ಅವಸರ ಪಡಿ, ನೀವು ಒಳಗಿದ್ದು ವಿಶ್ರಾಂತಿ ಪಡೆಯಿರಿ. ಬೇಕಾದ್ರೆ ನಾನು ಮತ್ತೆ ಪ್ರಭು ಈ ಕಡೆಗೆ ಬಾರಯ್ಯೋ. ಕೇಳಯ್ಯದು ಗ್ರೀಮ ಬೇಳುವುದನೆಲ ಸಚಿವ ಜಾಲವಲ್ಲೊಂದು ವಾರ್ತೆಯನು ಕೇಳಿದನು ಮರಬಕ್ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಳಂತೆ ಕೇಳಯ್ಯ ನೇರವಾಗಿ ಕಾಂತಾರವನ್ನು ಸೇರಿ ನನ್ನ ವಿಚಾರವನ್ನು ಆಕೆಯಲ್ಲಿ ಸವಿತಾರವಾಗಿ ತಿಳಿಸು. ಆಕೆಯ ಮನಸ್ಸಿಗೆ ನೋವಾಗದಂತೆ ಸಂಧಾನದ ಒಳಗೆ ಇಲ್ಲಿಗೆ ಕರೆದುಕೊಂಡು ಬಾ. ನಾನು ಹೇಗೆ ಮಾಡುವ ಶುಂಭನಾಜ್ಯಗಳ ಈದಿ ಮೆರವ ಕದಂಬವನವನೇ ಪುಗುತಾಗ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರುದಿಲುಗುತ್ತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಈಕೆ ಮಾಲಿನಿ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತದೆ. ಹಾಗಿದ್ರೆ ಯಾರು ಏಕೆ ಬಂದು ಏನು ಇವಳ ಉದ್ದೇಶ? ಸರಿ ಸರಿ, ಹೆಣ್ಮಕ್ಕಳನ್ನು ನಾವು ನೋಡಿದವರಲ್ಲ, ನೂರಾರು ಮಂದಿಯನ್ನು ನೋಡಿದ ಅನುಭವಿಸ್ತ ನಾನು. ಈಕೆ ಎಲ್ಲ ಹೆಣ್ಮಕ್ಕಳಾಗ ಅಲ್ಲ, ಲೋಕವನ್ನೇ ಉತ್ತರಿಸುವುದಕ್ಕೆ ಬಂದಂತ ಆದಿಶಕ್ತಿಯೇ ಲೋಕದ ಜನರಿಯಾಗಿದ್ದಾಳೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ನನ್ನ ಮೋಹದ ಬಲೆಯನ್ನು ಬೀಸಿ ಕೆಂಡ ಉಂಡರನ್ನು ಮುಚ್ಚು ಕಟ್ಟಿಸಿ ಯಾವ ಕಾಲಕ್ಕೂ ಬ್ರಹ್ಮಚಾರಿಯನ್ನು ಕೆಡಿಸಿಕೊಳ್ಳುವವರಲ್ಲ. ಹಾಗಿದ್ರೆ ಇವಳನ್ನು ನೋಡಿ ಮುಚ್ಚುಗಟ್ಟಿಸಿ ಅವರಿಗೂ ಕೊನೆ ಕಾಲ ಸಮಿತಿ. ಹುಟ್ಟಿನವ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಅಭಿನತ್ಯವಾದ ವರವನ್ನು ಪಡೆದಂತ ನಮ್ಮವರು ಸಾಯಬೇಕಾದ್ರೆ ಇವಳು ಮನಸ್ಸು ಮಾಡಬೇಕು. ಆದ್ದರಿಂದಲೇ ನಾವು ತಿಳಿದ ಹಾಗೆ ಮಹಿಷನನ್ನು ಕೊಲ್ಲುವುದಕ್ಕೆ ಶಿವವಾಹಿನಿಯಾಗಿ ಬಂದಳು, ಅಷ್ಟಭುಜೆಯಾಗಿ ನಿಂದಳು ಅಂತ ನಾವು ಕೇಳಿದ್ದೇವೆ. ಇಲ್ಲಿ ಅದಾವುದು ಬೇಡ, ಚಿನ್ನದ ಉಯ್ಯಾಲೆ ಒಂದು ಸಾಕು. ನನ್ನ ಕಾಲಬುಡಕ್ಕೆ ರಾಕ್ಷಸರನ್ನು ಸೆಳೆದು ಇಲ್ಲೇ ನಾಶಗೊಳಿಸಬೇಕು ಅಂತ ನಿರ್ಣಯ ಮಾಡಿದ್ದಾಳೆ ಇವಳು. ಅವಳು ಯೋಚಿಸಿದ ಬಳಿಕ ಮತ್ತೊಬ್ಬರ ಯಾವುದೇ ಕಾರ್ಯ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಸುಮ್ಮನ ಆಕೆಯನ್ನು ಮೀರುವ ಹಾಗಿಲ್ಲಲ್ಲ. ಅವಳಲ್ಲೇ ಮಾತಾಡಿ ಬಿಡ್ತೇನೆ, ನೋಡೋಣ. ಜನನಿ ಕೇಳ್ಬಿಲ್ಲ ಪವನು ಕರುಣದೊಳಿಂದು ವನದಿನಿ ಕುಳಿತಿರ್ಪುದೇಕೆ ಸನುಮತವಲ್ಲಿದು ನಿನಗೆ ಬೇಡುವೆನೊಂದು ಧನುಜೇಶ ಶುಂಭನ ಬಯಕೆ ಜನನೀ ದೇವಿ ಜಗಜ್ಜನನಿ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡಿದ್ದೇನಮ್ಮ. ಯಾರದು? ಶುಂಭನ ಮಂತ್ರಿ ಸುಗ್ರೀವನೆಂದು ನನ್ನ ಹೆಸರು. ಶುಂಭನ ಆಜ್ಞಾಧಾರಕನಾಗಿ
ಕಡೆಗೆ ಬಂದಿದೆ. ಏನದು? ಕದಂಬವನದಲ್ಲಿ ಏಕಾಂಗಿಯಾಗಿ ನೀನು ಕುಳಿತಿದ್ದೀಯ. ಕಾಣುವವರ ಕಣ್ಣಿಗೆ ವಿಲಾಸಿನಿಯಂತೆ ತುಂಬು ಯೌವನೇ ಆಗಿದ್ದೀಯ. ಹೆಣ್ಣಾದವಳಿಗೆ ಅಥವಾ ಗಂಡಿಗೆ ಏರು ಯೌವನದ ಹೊತ್ತಿನಲ್ಲಿ ರೂಢಿಯ ಧರ್ಮದಂತೆ ಮದುವೆಯ ಒಂದು ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದಾರೆ. ಅದು ನಿಮಗೆ ಬೇಡವೇ? ಬೇಕಾದ್ರೆ ನಿನ್ನ ಯೋಗ್ಯತೆಗೆ ಸರಿ ಹೊಂದುವ ವರ ಒಬ್ಬನೇ ವರ್ತಮಾನ ಕಾಲದಲ್ಲಿ 3 ಲೋಕವನ್ನು ಗೆದ್ದಾಡುವಂತ ಶುಂಭ ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಬಯಸಿದ್ದಾನೆ. ಅವ ಒಂದು ಆಜ್ಞೆ ಮಾಡಿದ್ರೆ ಹಾಗಲ್ಲ ಹೀಗೆ ಅಂತ ಹೇಳುವ ಎದೆಗಾರಿಕೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನನ್ನ ಜೊತೆಯಾಗಿ ಬಂದು ಸುಮ್ಮನನ್ನು ವಹಿಸಿ ರಾಕ್ಷಸರ ಕುಲಕೋಟಿಯನ್ನು ಈತನಳಿದರೆ ಎನ್ನಗದನವ ದೂರ್ತ ಶುಂಭಾಸುರಗೆ ಪೇಳುವ ದೂತರಿಲ್ಲಂದಪ್ಪಿಸಿದಳ ಸುಮಾತಾಗಿತ್ತು. ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನೊಟ್ಟಿದಂತಹ ಆ ಮೋಹದ ಬೆಲೆಗೆ ಬಂದು ಬಿದ್ದವ ಗ್ರೀವ ವಯೋವೃದ್ಧ ಜ್ಞಾನವೃದ್ಧ ಅವನ ಮಾತುಗಳನ್ನು ಕೇಳ್ತಾ ಇದ್ದಂತೆ ನನಗರಿವಿಲ್ಲದೆ ನಗೆಯೊಂದು ತುಟಿಯಂತೆಯಿಂದ ಮಿಂಚಿ ಮಾಯವಾಯಿತು. ನಗೆಯ ಬಗೆಯೇ ಅವನಿಗೆ ಈ ಸ್ಥಿತಿಯನ್ನೂ ತಂದೊಡ್ಡಿದ್ದಲ್ಲ. ಅಳಿದು ಧರೆಗೆ ಉಳಿತಾನೆ. ಇವ ಸತ್ತು ನನಗೇನು ಪ್ರಯೋಜನ? ಇವ ಬದುಕಬೇಕು. ನನ್ನದಾದ ಸ್ಪಷ್ಟ ಸಂದೇಶವನ್ನು ಶುಂಭನಿಗೆ ತಲುಪಿಸುವಲ್ಲಿ ಸಹಾಯಕವಾಗಬೇಕು. ಅಯ್ಯ ಮೇಲೇಳು. ಏನಾಗಿ ಹೋಯಿತು, ಯಾಕೆ ಹೀಗಾಯಿತು ಒಂದು ಅರ್ಥವಾಗದೆ ಹೋಗಿದೆ. ಕ್ಷಣಾರ್ಥದಲ್ಲಿ ನಾನು ಸತ್ತು ಹೋದೆ. ಈಗ ನೋಡಿದರೆ ಬದುಕಿ ಬಂದಿದ್ದೇನಲ್ಲ. ಸಾಯುವುದಕ್ಕೂ ಬದುಕುವುದಕ್ಕೂ ಕಾರಣ ಏನು ಅಂತ ಸರಿಯಾಗಿ ಆಲೋಚಿಸಿದಾಗ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತವಳು ಕಿರುನಗೆ ಬೀರಿದಳು. ಆ ನಗೆಯಿಂದ ದಗೆ ಮುಂದೆ ಬದುಕುವುದು ಹೇಗೆ ಅವಳಲ್ಲೇ ಕೇಳಿಕೊಳ್ಳೋಣ. ತಪ್ಪಾಗಿ ಹೋಯ್ತಮ್ಮ, ತಪ್ಪಾಗಿ. ಬೆದರದಿರಯ್ಯ ಪೇಳುದನೆಲ್ಲ ಲಾಲಿಸು ಅಧಿಕ ಶುಂಭಾಖ್ಯನೆಂದು ಅದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಪೇಳಲೇಕೆ ಬಂದು ಸಮೀಪಕ್ಕೆ ಬಾ. ಇನ್ನೇನು ನನಗೆ ನಿನಗೆ ಯಾವ ಕೇಳನ್ನು ಮಾಡುವ ಸಾಧ್ಯತೆ ಇಲ್ಲ. ಶುಂಭನ ಕಡೆಯಿಂದ ಸ್ನಾನಕ್ಕಾಗಿ ಬಂದವ ಎಂಬುದನ್ನು ಅರ್ಥೈಸಿಕೊಂಡೆ. ನನ್ನ ರೂಪಲಾವಣ್ಯವನ್ನು ಕೇಳುತ್ತಾ ಶುಂಭ ನನ್ನನ್ನು ಬಯಸುತ್ತಾನೆ ಎಂಬುದನ್ನು ಆಳಿಬಿಟ್ಟೇನೆ. ಅಯ್ಯ ಮದುವೆ ಕಾಲ, ಮದುವೆ ಪ್ರಾಯ ನನಗೂ ಮದುವೆಯಾಗಬೇಕು ಎಂಬಂತಹ ಆಶಯ ಉಂಟು. ಅದೇನು ಮಾಡೋಣ? ಏನಾಯ್ತು? ಅದಕ್ಕೊಂದು ತಡೆ ಉಂಟು. ಯಾರಿಂದ ತಡೆ? ಬೇರೆ ಯಾರಿಂದಲೂ ಅಲ್ಲ, ಮತ್ತೆ ನಾನೇ ಹಾಕಿಕೊಂಡ ತಡೆ. ಯಾವುದದು? ಬಾಲ್ಯದಲ್ಲಿ ಒಂದು ಮಾತನ್ನು ಆಡಿಬಿಟ್ಟು ಏನು? ಮುಂದಿನ ನನ್ನ ಜೀವಿತದಲ್ಲಿ ಯಾವಾತನು ನನ್ನನ್ನು ದುರ್ಮುಖೆಯನ್ನು ಗೆಲ್ತಾನೋ ಅಂತಹ ವೀರಾದಿ ವೀರನ ಕುರಳಿಗೆ ಹೂಮಾಲೆಯನ್ನೆಕ್ಕಿ ಮದುವೆಯಾಗ್ತೇನೆ ಅಂತ ಬಾಲ್ಯದಲ್ಲಿ ಆಡಿದ ಬಾಲಭಾಷೆಯಾದರೂ ಕೂಡ ಈ ಹೊತ್ತು ಅದನ್ನು ಮುರಿಯುವ ಹಾಗಿಲ್ಲ, ಆತ್ಮವಂಚನೆ ಮಾಡಿಕೊಳ್ಳುವ ಹಾಗಿಲ್ಲ. ಆದ್ದರಿಂದ ಶುಂಭ ಪರಾಕ್ರಮಿಯೇ ಎಂದಾದಲ್ಲಿ ನನ್ನಲ್ಲಿ ದುರೆ ಕಟ್ಟನನ್ನು ಬಯಸಲಿ. ಶುಂಭನೂ ಆದ ನಿಶುಂಭನೂ ಆದಿತು. ಅವರ ಪಕ್ಷವನ್ನು ವಹಿಸಿ ಶಂಭುವೇ ಬಂದು ಯುದ್ಧ ಮಾಡಿದ್ರು ಗೆದ್ರೆ ಅಂತವರನ್ನು ವರಿಸ್ತೇನೆ. ಅಪ್ಪಣೆ ಅಪ್ಪಣೆ. ಧಿಕ್ಕರಿಸಿ ನೀತಿಗಳ ದಾಸಮರಕ್ಕೆ ಗರದಳೆಯನ್ನ ಹುಡುಗನ ರಾಜ್ಯವನ್ನು ವರಿಸದಿರೆ ಇನ್ನದಕ್ಕೆ ಬಾಳುವೆ. ಕಾಡಿನಲ್ಲಿರುವಂತಹ ತರುಣಿಯನ್ನು ಮದುವೆಯಾಗುವುದಕ್ಕೆ ನಾನು ಮುಂದುವರಿದ್ರೆ ನಡುವಣ್ಣಂತಹ ನನ್ನ ಮಾತನ್ನು ತಿರಸ್ಕರಿಸಿದ್ದಾಳೆ. ಸೊಕ್ಕಿನ ನುಡಿಗಳನ್ನು ಆಡುವಂತಹ ಆಕೆಯನ್ನು ವಹಿಸದೇ ಇದ್ದರೆ ಇನ್ನೇನಾಗಿ ನನಗೆ ಈ ಜೀವನ
ಅರ್ಜುನ ಮಾತ್ರದಿ ವಿರಚಿಸಿ ಬರುವಂತ ದುರದಿರ ನನಗೇನು ಅವಸರದ ಕರೆ. ಯಾಕೆ ಈ ರೋಷವೇಷ ಅಂತ ಅರ್ಥವಾಗ್ಲಿಲ್ಲ. ನನ್ನ ಮದುವೆ ಬಯಕೆಯನ್ನು ಧಿಕ್ಕರಿಸಿ ನನ್ನೊಡನೆ ಗುಣವನ್ನು ಬಯಸಿದ್ದಾಳೆ. ಹೌದು. ಹೋಗಿ ನಿಂತುಕೊಂಡು ಬಾ. ತರುಣಿ ಬಡಲಿ ಬಂದರವಳ್ಳಿತು ಹರುಷದಳು ಮೂರು ಲೋಕದೊಡೆಯ ಶುಂಭನನ್ನು ಧಿಕ್ಕರಿಸಿ ರಣವನ್ನೇ ಪಡವಾಗಿರಿಸಿದವಳು ನೀನೆಯೋ? ಶುಂಭನ ಯೋಗ್ಯತೆ ಅರಿಯದೆ ನೀನು ಮಾತನಾಡಿದ್ದಿ. ಚಿನ್ನದ ಪಲ್ಲಕ್ಕಿಯನ್ನು ತಂದಿದ್ದೇನೆ, ಕಲಿತು ರಾಕ್ಷನಾದು ಏರು ಮದುವೆ ಮಾಡಿದ್ದೇನೆ. ಕಲಿದು ರಕ್ಷನು ನಾನು ನೀ ತಿಳಿದು ದಾರಿ ನೋಡಿದನು. ಹೊರಗಳೆದು ಮ್ರಾಕ್ಷ ದೈತ್ಯನ ಹರದ ಜ್ಯೋತಿಗವೆನ್ನು ತರುಣಿಯ ಬರೆದ ಬಿಡ ನಂದನದ ದಂಡ ಮುಂಡವನ್ನು ಕರೆದ ಹೋಗಿ